ಗಂಡ ಹೆಂಡತಿ ಸಂಬಂಧ ಎಷ್ಟು ಪವಿತ್ರವಾದದ್ದು, ಎಷ್ಟು ಶ್ರೇಷ್ಠವಾದದ್ದು. ಬಟ್ ಈಗಿನ ಕಾಲದಲ್ಲಿ ಅದು ನಿಲ್ತಾನೆ ಇಲ್ಲ. ಎಕ್ಸ್ಪೈರಿ ಡೇಟ್ 6 ಮಂತ್ಸ್ 8 ಮಂತ್ಸ್ ಅಷ್ಟೇ. ಇದು ಯಾಕಾಗ್ತಿದೆ? ಇದ್ರ ಬಗ್ಗೆ ಸಾಕಷ್ಟು ಸ್ಟಡಿನೂ ಮಾಡಿದರು. ಒಬ್ಬರು ಖ್ಯಾತ ಮನೋವೈಜ್ಞಾನಿ ಡಾಕ್ಟರ್ ಗಾಟ್ಮ್ಯಾನ್ ಅನ್ನೋರು ಇದ್ರ ಬಗ್ಗೆ ಒಂದು 40 ವರ್ಷ ಸತತವಾಗಿ ಒಂದು ಸ್ಟಡಿ ಮಾಡಿ, ಅವರು ಬರೀ ಕೆಲವೇ ನಿಮಿಷಗಳಲ್ಲಿ ಗಂಡ ಹೆಂಡತಿ ಹತ್ರ ಮಾತಾಡಿ ವೆದರ್ ದಿಸ್ ರಿಲೇಷನ್ಶಿಪ್ ಇಸ್ ಗೋಯಿಂಗ್ ಟು ಸಸ್ಟೈನ್ ಆರ್ ಇಸ್ ಗೋಯಿಂಗ್ ಟು ಬ್ರೇಕಪ್ ಅನ್ನೋದ್ರ ಬಗ್ಗೆ ಅವರು ರಿಸರ್ಚ್ ಮಾಡಿದ್ದಾರೆ. ಏನಿಲ್ಲ, ಆಯುರ್ವೇದ, ಭಗವದ್ಗೀತಾ ಮತ್ತು ಈ ಮಾಡರ್ನ್ ಮೆಡಿಕಲ್ ಸೈನ್ಸ್ ಮತ್ತು ಸೈಕ್ಯಾಟ್ರಿ ಇದಿಷ್ಟನ್ನು ಕನ್ಸಿಡರ್ ಮಾಡಿ ಕೆಲವೊಂದೆಲ್ಲ ಆಸ್ಪೆಕ್ಟ್ಸ್ಗಳಿದೆ. ವೆದರ್ ಯುರ್ ಗೋಯಿಂಗ್ ಟು ಸ್ಟಿಕ್ ಆನ್ ವಿತ್ ಯುವರ್ ರಿಲೇಷನ್ಶಿಪ್ ಆರ್ ನಾಟ್ ಅನ್ನೋದು. ನೀವು ನಿಮ್ಮ ಸಂಬಂಧದಲ್ಲಿ ಸ್ಟ್ರಾಂಗ್ ಆಗಿ ಉಳ್ಕೊಂತಿರೋ ಇಲ್ಲ ಅನ್ನೋದ್ರ ಬಗ್ಗೆ ಕೆಲವು ಇಂಪಾರ್ಟೆಂಟ್ ಪಾಯಿಂಟ್ಸ್ಗಳಿದೆ. ಇದು ಗಂಡ ಹೆಂಡತಿ ಮಧ್ಯದಲ್ಲಿ ತುಂಬಾ ಅನ್ಯೋನ್ಯವಾಗಿ ಈ ರಿಲೇಷನ್ಶಿಪ್ ತುಂಬ ಚೆನ್ನಾಗಿ ಬಾಂಡಿಂಗ್ ಇತ್ತು ಅಂತ ಹೇಳಿದ್ರೆ ಖಂಡಿತವಾಗ್ಲೂ ನೀವು ಎಲ್ಲಿವರೆಗೂ ನೀವು ಜೀವಂತವಾಗಿರ್ತೀರಿ ಅಲ್ಲಿವರೆಗೂ ದಾಂಪತ್ಯ ಜೀವನ ತುಂಬ ಚೆನ್ನಾಗಿರುತ್ತೆ. ಈಗೇನು ನಾನು ಹೇಳ್ತಾ ಹೋಗ್ತೀನಲ್ಲ, ಈ ಥರದ್ದು ಏನಾದರೂ ಸಮಸ್ಯೆಗಳೇ ನಿಮ್ಮ ಮಧ್ಯದಲ್ಲಿದ್ದರೆ ಖಂಡಿತವಾಗ್ಲೂ ಇದನ್ನು ತಿದ್ಕೋಬೇಕಾಗತ್ತೆ, ಇದನ್ನು ಸರಿ ಮಾಡ್ಕೋಬೇಕು, ಇದು ಮಾಡಿಫೈ ಮಾಡ್ಕೋಬೇಕು. ಇಲ್ಲ ಅಂತ ಹೇಳಿದ್ರೆ ಸಂಕಟದಲ್ಲಿ ಕಷ್ಟದಲ್ಲಿ ಸಿಕ್ಕಾಕಂತೀರ ಅಂತ ಹೇಳಿ. ಮೊದಲನೇದು ಕ್ರಿಟಿಸಿಸಮ್ ಅಂತ ಹೇಳಿದ್ರೆ, ಈಗ ಹಗಲೆಲ್ಲ ಬೈಯೋದು, ನೀನು ಸರಿ ಇಲ್ಲ, ನೋಡಿ ಹೆಂಗೆ ಅಡುಗೆ ಮನೆ ಇಟ್ಕೊಂಡಿದ್ಯಾ, ತಿಪ್ಪೆ ಇಟ್ಕೊಂಡಂಗೆ ಇಟ್ಕೊಂಡಿದ್ಯಾ, ಮಕ್ಕಳು ನಿನ್ನಿಂದನೇ ಹಾಳಾಗಿರೋವಂಥದ್ದು, ನಿನ್ನ ಮಗ ನಿನ್ನ ಮಾರ್ಕ್ಸ್ ಕಡಿಮೆ ತೆಗೆದ, ನೀನು ಮೊಬೈಲ್ ಇಟ್ಕೊಂಡು ಕೂತಿರ್ತೀಯ, ಈ ಥರದ್ದೆಲ್ಲ ಹೆಂಡ್ತಿಗೆ ಬ್ಲೇಮ್ ಮಾಡೋದು, ಹೆಂಡ್ತಿ ಗಂಡಂಗೆ ಬ್ಲೇಮ್ ಮಾಡೋದು. ನಿನ್ನಿಂದನೇ ಮಗ ಹಾಳಾಗಿರೋವಂಥದ್ದು, ನೀನು ಲೂಸ್ ಬಿಟ್ಟಿದ್ಯಾ, ನಿನ್ನ ಮಗಳಿಗೆ ಲೂಸ್ ಬಿಟ್ಟ್ಯಾ ನೀನು, ಈ ಥರದ್ದೆಲ್ಲ ಒಬ್ರಿಗೊಬ್ರು ಗಂಡ ಹೆಂಡ್ತಿ ಗಂಡಂಗೆ ಕ್ರಿಟಿಸೈಸ್ ಮಾಡ್ಕೊತ ಇರೋವಂಥದ್ದು. ಎಷ್ಟು ಬಾರಿ ಸಾಲ ಮಾಡ್ಕೊಂಡಿರ್ತಾರೆ ಸಿಕ್ಕಾಬಿಟ್ಟೆ. ಆ ಸಾಲಕ್ಕೆ ಕಾರಣನೂ ಹೆಂಡ್ತಿ ಇರ್ತಾರೆ. ಸೊ ಗಂಡ ಹೆಂಡ್ತಿ ಇಬ್ಬರು ಸೇರಿಕೊಂಡೇ ಸಾಲ ಮಾಡಿರ್ತಾರೆ. ಫೈನಲಿ ಗಂಡಂಗೆ ಹಗಲೆಲ್ಲ ನೀನು ಸಾಲ ಮಾಡಿದ್ಯಾ, ನಿನ್ನಿಂದ ನನ್ನ ಮನೆ ಹಾಳಾಯಿತು, ನಮ್ಮ ಇಡೀ ಮಂತನ ತೊಂದರೆ ಆಯಿತು ಅಂತ ಹೇಳ್ಬಿಟ್ಟು ಗಂಡಂಗೆ ಹಗಲೆಲ್ಲ ಕ್ರಿಟಿಸೈಸ್ ಮಾಡ್ತಿರೋ ಅಂಥದ್ದು. ಇಲ್ಲಿ ವ್ಯಕ್ತಿ ಮೇಲೆ ಅಟ್ಯಾಕ್ ಮಾಡೋವಂಥದ್ದು. ಅಲ್ಲಿ ಪ್ರಾಬ್ಲಮ್ ಏನಿದೆ ಅದನ್ನು ನೋಡಿಕೊಂಡು ಸರಿ ಮಾಡಬೇಕು ಅನ್ನೋ ಒಂದು ತಿಳುವಳಿಕೆ ಇಲ್ಲ. ಡೈರೆಕ್ಟ್ಗೆ ಅಟ್ಯಾಕ್. ನಾನು ಯಾಕೆ ಸಾಲ ಮಾಡಿದೆ, ಹೆಂಗೆ ಸಾಲ ಆಯಿತು, ಅದನ್ನು ಹೆಂಗೆ ತೀರಿಸ್ಬೇಕು, ಗಂಡ ಹೆಂಡ್ತಿ ಪರಸ್ಪರ ಕೂತ್ಕೊಂಡು ಅದು ಚರ್ಚೆ ಮಾಡಿ ಅದ್ರ ಬಗ್ಗೆ ಮಾತಾಡಬೇಕು. ಮಗ ಯಾಕೆ ಮಾರ್ಕ್ಸ್ ಕಡಿಮೆ ತೆಗೆದ, ಕೂತ್ಕೊಂಡು ಇಬ್ಬರು ಚರ್ಚೆ ಮಾಡಿ ಅದ್ರ ಬಗ್ಗೆ ಮಾತಾಡಬೇಕು. ಇದನ್ನು ಬಿಟ್ಕೊಳೋದು ಒಬ್ಬರ ಮೇಲೆ ಒಬ್ಬರು ಕ್ರಿಟಿಸಿಸಮ್ ಮಾಡ್ಕೊತ ಓಡಾಡಿದರೆ ಇದು ಒಂದು ಮುಖ್ಯವಾದ ಕಾರಣ ಆಗುತ್ತೆ ಸಂಸಾರದಲ್ಲಿ, ದಾಂಪತ್ಯ ಜೀವನದಲ್ಲಿ. ಇದು ಒಂದು ಸಪ್ರೇಟ್ ಆದರೂ ಆಗ್ತಾರೆ, ಇಲ್ಲಾಂದರೆ ಬರೀ ಕೊಳೆತ ಒಂದು ಸಂಬಂಧ ಇರುತ್ತೆ, ಅದರಲ್ಲಿ ಏನೂ ಸುಖ ಇರೋದಿಲ್ಲ. ಬರೀ ಸುಮ್ಮನೆ ನಾಟಕೀಯವಾಗಿ ಸೊಸೈಟಿಗೋಸ್ಕರ ನೀವು ಸಂಬಂಧ ಮಾಡ್ಕೊಂಡಿರ್ಬೇಕಾಗತ್ತೆ. ಎರಡನೇದು ಕಂಟೆಂಪ್ಟ್ ಅಂತ ಹೇಳಿದರೆ, ಈಗ ಎಲ್ಲರೂ ಬಂದಿರ್ತಾರೆ ಫ್ಯಾಮಿಲಿ ಮೆಂಬರ್ಸ್ ಮನೆಗೆ ಅಥವಾ ಫ್ರೆಂಡ್ಸ್ ಇರ್ತಾರೆ, ಅವ್ರುಗಳ ಎದುರುಗಡೆ ಹೇಳೋದು, ಇನ್ಸಲ್ಟ್ ಮಾಡೋದು, ನೀನೆಷ್ಟು ದಪ್ಪ ಇದೆಯಾ, ನೀನೆಷ್ಟು ಡುಮ್ಮಿ ಇದೆಯಾ ಅಂತ ಹೇಳೋದು, ನೀನು ಕಪ್ಪಗಿದೆಯಾ, ನೀನು ಚೆನ್ನಾಗಿಲ್ಲ ಅಂತ ಹೇಳೋದು ಎಲ್ಲರ ಮುಂದೆ. ಸೊ ಅವಳಿಗೆ ಹಗಲೆಲ್ಲ ಹೀಯಾಳ್ಸ್ ಮಾತಾಡೋ ಅಂಥದ್ದು. ಅಥವಾ ಹೆಂಡ್ತಿ ಗಂಡಂಗೆ ನೀನು ಸಿಕ್ಕಾಬಿಟ್ಟು ದಪ್ಪ ಇದೆಯಾ ಅಂತ ಹೀಯಾಳ್ಸ್ ಮಾತಾಡೋ ಅಂಥದ್ದು, ನೀನೇನು ಎಕ್ಸಸೈಸ್ ಮಾಡ್ತಿಲ್ಲ, ವಾಕಿಂಗ್ ಹೋಗ್ತಿಲ್ಲ. ಅದು ಒಳ್ಳೆತನದಿಂದ ಪಾಸಿಟಿವ್ ಹೇಳಿದ್ರೆ ಅಡ್ಡಿಲ್ಲ. ಎಲ್ಲರೂ ಇದ್ದಾಗ ಇನ್ಸಲ್ಟ್ ಮಾಡೋದು, ಪದೇ ಇನ್ಸಲ್ಟ್, ಬರೀ ಒಂದು ಸಲ 2 ಸಲ ಓಕೆ ಅಕ್ಸೆಪ್ಟ್ ಮಾಡ್ಕೊತಾರೆ. ಪದೇ ಕಂಟೆಂಪ್ಟ್ ಮಾಡ್ತಾಯಿದ್ರೆ, ಇನ್ಸಲ್ಟ್ ಮಾಡ್ತಾಯಿದ್ರೆ, ಆಮೇಲೆ ಏನಾದರೂ ಗಂಡ ಹೇಳಿದ್ರೆ ಅದಕ್ಕೆ ಮರ್ಯಾದೆನೇ ಕೊಡ್ದಾನೆ ಕಣ್ಣು ಮೇಲೆ ಮಾಡ್ಕೊಂಡು ಓಡಾಡೋವಂಥದ್ದು, ಮಾಕಿಂಗ್ ಮಾಡೋವಂಥದ್ದು, ಇದೆಲ್ಲ ಏನು ಒಬ್ಬ ಹೆಂಡ್ತಿ ಅಥವಾ ಗಂಡ ಹೆಂಡ್ತಿ ಗಂಡಂಗೆ ಇದೆಲ್ಲ ಮಾಡ್ಕೊಂಡು ಓಡಾಡ್ತಾರಲ್ಲ, ಈ ಥರದ ಹಾವಭಾವಗಳು ಕೂಡ ಒಬ್ರಿಗೆ ಹರ್ಟ್ ಆಗುತ್ತೆ, ಗಂಡಂಗೆ ಅಥವಾ ಹೆಂಡ್ತಿಗೆ ಹರ್ಟ್ ಆಗುತ್ತೆ. ಎಲ್ಲಾದರೂ ಪಾಸಿಟಿವ್ ತೊಗೊತಾರೆ, ಚೆನ್ನಾಗಿರ್ತಾರೆ ಅನ್ನೋದ್ರದ್ದು ಎರಡನೇ ಪ್ರಶ್ನೆ. ಬಟ್ ಎಷ್ಟೋ ಜನ ಅದನ್ನು ಪಾಸಿಟಿವ್ ತೊಗೊಳೋದೇ ಇರ್ಬೋದು, ಅವ್ರಿಗೆ ಅಷ್ಟು ಧೈರ್ಯ ಜಾಸ್ತಿ ಇಲ್ಲದೆ ಇರ್ಬೋದು. ಸೊ ಈ ಥರದ್ದೆಲ್ಲ ಕಂಟೆಂಪ್ಟ್ ಏನಿದೆ, ಇದು ಒಂದು ಮುಖ್ಯವಾದ ಒಂದು ಕಾರಣ ಅಂತ ಹೇಳ್ಬಿಟ್ಟು ಡೈವರ್ಸಿಗೆ ಅಥವಾ ಸಪರೇಷನಿಗೆ ಅಂತ ಹೇಳ್ತಾರೆ. ಈಗ ಹಗಲೆಲ್ಲ ಈಗ ಬ್ಲ್ಯಾಕ್ ಮೇಲಿಂಗ್, ನೀನು ಇದನ್ನು ತರಲಿಲ್ಲ ಅಂತ ಹೇಳಿದ್ರೆ ನಾನು ಹೋಗ್ಬಿಡ್ತೀನಿ, ನನ್ನ ತವ್ರ ಮನೆಗೆ ಹೋಗ್ತೀನಿ, ನನಗೆ ಅರ್ಜೆಂಟ್ ಕಾರ್ ಬೇಕು,
ಒಡವೆ ಕೊಡಿಸ್ಬೇಕು, ಈ ಥರದ್ದೆಲ್ಲ ಲೈಕ್ ಹಗಲೆಲ್ಲ ಬ್ಲ್ಯಾಕ್ ಮೇಲಿಂಗ್ ಮಾಡ್ತಿರೋವಂಥದ್ದು. ಆಮೇಲೆ ಏನು ಹೇಳಿದ್ರು ಅದಕ್ಕೆ ಉಲ್ಟಾ ಮಾತಾಡುವಂಥದ್ದು. ಈ ಮೂರನೇದು ಮುಖ್ಯವಾದ ಒಂದು ಕಾರಣ ಅಂತ ಹೇಳಿದ್ರೆ ಡಿಫೆನ್ಸಿವ್ನೆಸ್. ಈಗ ಗಂಡ ಹೆಂಡ್ತಿಗೆ ಬೈದು ಬಿಡ್ತಾನೆ ಒಂದೊಂದ್ಸಲ ಜೋರಾಗಿ, ಸಿಟ್ಟು ಬಂದಿರುತ್ತೆ, ಯಾವುದೋ ಒಂದು ಕಾರಣ ಇರುತ್ತೆ, ಅದನ್ನು ಸರಿ ಮಾಡೋಕ್ಕೂ ಅವನ ಕೈಯಲ್ಲಿ ಇರುತ್ತೆ. ಆದರೆ ಆ ಡಿಫೆನ್ಸಿವ್ನೆಸ್ ಅಂತ ಏನೊಂದು ಮಾನಸಿಕ ಸಮಸ್ಯೆ ಅಂದರೆ ಸದ್ಯಕ್ಕೆ ಎಮೋಷನ್ಸ್ ಇದೆಯಲ್ಲ, ಅದು ಅಡ್ರಿನಲಿನ್ ರಶ್ ಆಗಿ ಏನು ಮಾಡುತ್ತೆ ಅಂತ ಹೇಳಿದ್ರೆ ಉಲ್ಟಾ ಮಾತಾಡುವಂಥದ್ದು. ಅದರಲ್ಲಿ ಏನೂ ಮೀನಿಂಗ್ ಇರಲ್ಲ, ಅರ್ಥ ಇರಲ್ಲ. ಬಹುಶಃ ಗಂಡ ಹೆಂಡ್ತಿಗೆ ಬೈದರೆ, ಹೆಂಡ್ತಿ ಗಂಡಂಗೆ ಬೈದರೆ ಸರಿ ಮಾಡ್ಕೊಳೋದು ಕೆಪಾಸಿಟಿ ಅವರಲ್ಲಿ ಇರುತ್ತೆ. ಅದನ್ನು ಬೈದು ಸರಿ ಮಾಡೋಣ ಅಂತ ಒಂದು ಪ್ಲ್ಯಾನ್ ಮಾಡ್ಕೊಂಡಿರ್ತಾರೆ. ಆದರೆ ಏನಾಗುತ್ತೆ, ಸಡನ್ನಾಗಿ ಏನು ಮಾಡ್ತಾರೆ ಅಂತ ಹೇಳಿದ್ರೆ ಡಿಫೆನ್ಸ್ ಮಾಡೋಕ್ಕೆ ಹೋಗ್ತಾರೆ, ಉಲ್ಟಾ ಮಾತಾಡೋಕ್ಕೆ ಹೋಗ್ತಾರೆ. ಸೊ ಇದು ಒಂದು ಮುಖ್ಯವಾದ ಒಂದು ಕಾರಣ. ಈ ಜಗಳ ಒಂದು ಸಲ 2 ಸಲ ಓಕೆ, ಪದೇ ಈ ಥರ ಆಗ್ತಾ ಇದ್ದರೆ ಖಂಡಿತವಾಗ್ಲೂ ದಾಂಪತ್ಯ ಜೀವನದಲ್ಲಿ ಸಮಸ್ಯೆ ಆಗಬಹುದು. ಅದೇ ರೀತಿ ಸೈಲೆಂಟ್ ಥೆರಪಿ ಇದು ಎಷ್ಟು ಒಳ್ಳೆಯದು ಅಷ್ಟೇ ಕೆಟ್ಟದು. ಎಷ್ಟೋ ಸಲ ಸಣ್ಣ ಸಮಸ್ಯೆಗಳಿಗೆ ಸೈಲೆಂಟ್ ಥೆರಪಿ ಕೊಟ್ಟು ಒಂದು 4 ರಿಂದ 6 ತಾಸು ಅಥವಾ ಗಂಡ ಹೆಂಡ್ತಿ ಜಗಳ ಮಲಗಿ ಹೇಳೋದ್ರೊಳಗೆ ಅಂತಾರಲ್ಲ ಅಷ್ಟರೊಳಗೆ ಮುಗಿಸಿದ್ರೆ ಅಡ್ಡಿಲ್ಲ. ಈ ಸೈಲೆಂಟ್ ಥೆರಪಿ ಏನಾದರೂ 10 ದಿನ, 15 ದಿನ, 20 ದಿನ ಮಾತಾಡೋದೇ ಇಲ್ಲ ಅಂತ ಹೇಳಿದ್ರೆ ಇದು ಕೂಡ ಒಂದು ಸ್ಪಾಯಿಲ್ಡ್ ರಿಲೇಷನ್ಶಿಪ್ ಆಗುತ್ತೆ. ಇದು ಕೂಡ ಒಂದು ಡೈವರ್ಸಿಗೆ ಅತಿ ಮುಖ್ಯವಾದ ಕಾರಣ ಆಗುತ್ತೆ. ಪ್ರತಿ ಒಂದಕ್ಕೂ ಗಂಡನ ಮೇಲೆ ಅನುಮಾನ ಪಡುವಂಥದ್ದು, ಹೆಂಡತಿ ಮೇಲೆ ಅನುಮಾನ ಪಡುವಂಥದ್ದು. ಈ ಪ್ಯಾರನಾಯ್ಡ್ ಟೈಪ್ ಆಫ್ ಮೆಂಟಾಲಿಟಿ ಯಾರಿಗಿರುತ್ತಲ್ಲ, ಹಗಲೆಲ್ಲ ಸಂಶಯ ಪಡುವಂಥದ್ದು. ಫ್ರೆಂಡ್ ಜೊತೆ ಮಾತಾಡಿದರೂ, ಎಷ್ಟೋ ಸಲ ಸಂಬಂಧಿಕರುಗಳು ಕ್ಲೋಸ್ ಸಂಬಂಧಿಗಳ ಹತ್ರ ಮಾತಾಡಿದರೂ ಕೂಡ ಅನುಮಾನ ಪಡುವಂಥದ್ದು, ಸಂಶಯ ಪಡುವಂಥದ್ದು, ಇವೆಲ್ಲವೂ ಕೂಡ ಪದೇ ಅನುಭವಿಸ್ತಾ ಇದ್ದರೆ ಗಂಡ ಹೆಂಡತಿ ಮಧ್ಯದಲ್ಲಿ ಈ ಸಮಸ್ಯೆ ಕಾರಣ ಆಗುತ್ತೆ. ಆಮೇಲೆ ವೆರಿ ಇಂಪಾರ್ಟೆಂಟ್, ನಾ ಮುಖ್ಯವಾಗಿ ನೋಡ್ತಾ ಇರೋವಂಥದ್ದು ನನ್ನ ಪ್ರಾಕ್ಟೀಸ್ನಲ್ಲಿ ಈಗೋಯಿಸಮ್. ಮೇನ್ಲಿ ಈಗೋಯಿಸಮ್ ಹೆಂಗೆ ಅಂತ ಹೇಳಿದರೆ, ಈಗ ಹಿಟ್ಲರ್ ಥರ ನಾನು ಹೇಳಿದ ಮಾತ್ರ ಸರಿ, ನೀ ಹೇಳಿದ್ದು ನಾನು ಏನೂ ಕೇಳಲ್ಲ, ಹೆಂಡತಿ ಹೇಳಿದ್ದು ಏನೂ ಕೇಳಲ್ಲ, ಅಥವಾ ಗಂಡ ಹೇಳಿದ್ದು ಏನೂ ಕೇಳೋದಿಲ್ಲ, ನಂದು ಮಾತ್ರ ನಡಿಬೇಕು, ನಿಮ್ದು ಯಾವುದೂ ನಾನು ಕೇಳಲ್ಲ. ನಾನು ಹೇಳೋದು ಆಲ್ವೇಸ್ ಬಿ ಪೇಷನ್ಸ್ ಲಿಸ್ನರ್. ಫಸ್ಟು ನೀವು ಕೇಳಿ ಏನು ಎತ್ತ ಅಂತ ಹೇಳ್ಬಿಟ್ಟು ಬರೀ ನಿಮ್ಮದೇ ಹೇಳಿದರೆ, ಸೊ ದಟ್ ಆಲ್ಸೋ ರಿಪೀಟೆಡ್ಲಿ ಈ ಥರ ಅಹಂಕಾರದಲ್ಲಿ ನನ್ನದೇ ಫಸ್ಟು, ನಾನೇ ಶ್ರೇಷ್ಠ, ನಾನು ಮಾಡಿದ್ದೇ ಸರಿ, ನೀವೆಲ್ಲ ಮಾಡಿದ್ದು ತಪ್ಪು ಅಂತ ಯಾರು ಅಹಂಕಾರದಲ್ಲಿರ್ತಾರೆ, ಒಂದು ಗಂಡ ಬಿಟ್ಟು ಹೋಗ್ತಾನೆ, ಇಲ್ಲ ಹೆಂಡತಿ ಬಿಟ್ಟು ಹೋಗ್ತಾಳೆ, ಇಲ್ಲಾಂದರೆ ರಿಲೇಷನ್ಶಿಪ್ ಕಂಪ್ಲೀಟ್ಲಿ ಸ್ಪಾಯ್ಲ್ಡ್ ಆಗಿರುತ್ತೆ. ಸುಮ್ಮನೆ ಗಂಡ ಹೆಂಡತಿ ಜೀವನ ಮಾಡಿಕೊಂಡು ಒಟ್ಟು ಮಕ್ಕಳು ಹಾಳಾಗ್ತಿರ್ತಾರೆ ಅಷ್ಟೇ. ಈ ಥರದ ಸಂಬಂಧಿಗಳು ಕೂಡ, ಈ ಥರದ್ದು ಎಮೋಷನಲಿ ಸಮಸ್ಯೆಗಳು ಕೂಡ ಪ್ರಾಬ್ಲಮ್ ಆಗ್ತಾ ಹೋಗುತ್ತೆ. ಈ ತಪ್ಪು ಮಾಡಿದ್ದೀನಿ ಅಂತ ಗೊತ್ತೂ ಇರುತ್ತೆ ಅವರಿಗೆ, ಅದಕ್ಕೆ ಕ್ಷಮೆ ಕೇಳೋದಿಲ್ಲ, ನಾನು ತಪ್ಪು ಮಾಡಿಲ್ಲ ಅನ್ನೋದೊಂದು ಹಠದಿಂದ ಅದನ್ನು ಆ್ಯಕ್ಚುಲಿ ಅವ್ರು ಸಾಧನೆ ಸಾಧಿಸ್ತಾ ಇರ್ತಾರೆ. ಯಾವಾಗಲೂ ನಾನೇ ಸರಿ, ನಾನು ಮಾಡಿದ್ದೇ ಸರಿ. ಆಮೇಲೆ ಅದೇ ಥರ ಈ ಅಡ್ರಿನಲಿನ್ ರಶ್ ಆಗಿಬಿಟ್ಟು ಪಬ್ಲಿಕ್ ಹ್ಯುಮಿಲೇಷನ್ ಮಾಡೋಕ್ಕೆ ಶುರು ಮಾಡಿಬಿಡ್ತಾರೆ. ಮನೆಯಿಂದ ಹೊರಗಡೆ ಹೋಗೋದು, ನೈಬರ್ಸ್ಗಳ ಎದುರುಗಡೆ ಈ ಕೋಳಿ ಜಗಳ ಆಡೋವಂಥದ್ದು, ಈ ಹೊರಗಡೆ ಬಂದು, ಯಾಕಂದರೆ ಅದು ಬಾಡಿ ಕೆಮಿಕಲ್ ಜಾಸ್ತಿ ಆಗಿರುತ್ತೆ, ಕಾರ್ಟಿಸೋಲ್ ಕೂಡ ಹೈ ಆಗಿರುತ್ತೆ, ಅಡ್ರಿನಲಿನ್ ಕೂಡ ಸಿಕ್ಕಾಪಟ್ಟೆ ಜಾಸ್ತಿ ಇರುತ್ತೆ. ಅಂಥ ಟೈಮಲ್ಲಿ ಏನು ಮಾಡ್ತಾರೆ, ಮನೆಯಿಂದ ಹೊರಗಡೆ ಬರ್ತಾರೆ, ಭಾರೀ ಜೋರು ಗಲಾಟೆ, ಕೂಗಾಟ, ಹೊಡೆದಾಟ ಎಲ್ಲ ಮಾಡೋಕ್ಕೆ ಶುರು ಮಾಡ್ತಾರೆ. ಇದು ಈ ಗಂಡಂಗೆ ಅಥವಾ ಹೆಂಡತಿಗೆ ಅವಮಾನ ಮಾಡಿ ಮನೆ ಬಿಟ್ಟು ಹೋಗುವಂಥ ಪಾಸಿಬಿಲಿಟಿ ಹೆಚ್ಚಾಗಿರ್ತಾವೆ. ಸೊ ಇದಿಷ್ಟು ಸಮಸ್ಯೆಗಳಿಂದ ಈ ಕೆಮಿಕಲ್ ಇರುತ್ತೆ ಬ್ರೈನ್ನಲ್ಲಿ, ಅದು ಸಿರೋಟಿನಿನ್ ಅಂತ ಕರಿತೀವಿ, ಆ ಕೆಮಿಕಲ್ ಸಡನ್ನಾಗಿ ಕಡಿಮೆ ಆಗ್ತಾ ಬರುತ್ತೆ. ಆಕ್ಸಿಟೋಸಿನ್ ಯಾವುದು ಪ್ರೀತಿ ಮಾಡುವಂಥ ಒಂದು ಹಾರ್ಮೋನ್ ಇರುತ್ತೆ, ಅದು ಕೂಡ ಕಡಿಮೆ. ಯಾಕಂದರೆ ಫಿಸಿಕಲ್ ಇಂಟಿಮೆಸಿನೇ ಇರಲ್ಲ, ಒಬ್ರಿಗೊಬ್ಬರು ಫಿಸಿಕಲಿ ಚೆನ್ನಾಗಿ ಇರೋದೇ ಇಲ್ಲ, ಆಯಿತಾ. ಮುಟ್ಟೋದು ಬೇರೆ ಏನೂ ಬೇಡ, ಬೆಡ್ರೂಮಲ್ಲಿ ಚೆನ್ನಾಗಿರೋದು ಬೇಡ, ಅಟ್ಲೀಸ್ಟ್ ಮುಟ್ಟಕ್ಕೂ ಹಿಂದೆ ಮುಂದೆ ನೋಡ್ತಾ ಇರ್ತಾರೆ. ಅಂಥ ಟೈಮಲ್ಲೆಲ್ಲ ಪ್ರೀತಿ ಮಾಡುವಂಥ ಹಾರ್ಮೋನ್ ಏನಿರುತ್ತೆ ಆಕ್ಸಿಟೋಸಿನ್, ಅದು ಕೂಡ ಕಡಿಮೆ ಆಗುತ್ತೆ. ಅದು ಕಡಿಮೆ ಆಗಿ ಪದೇ ಸಿಟ್ಟು ಮಾಡೋದ್ರಿಂದ ಅಡ್ರಿನಲಿನ್ ರಶ್ ಆಗಿ ಬೈಯೋದು, ಕೂಗೋದು, ಜಗಳಾಟ, ಹೊಡೆದಾಟ, ಇವೆಲ್ಲ ಸಮಸ್ಯೆಗಳು, ಆರ್ಗ್ಯುಮೆಂಟ್ಸ್ ಮಾಡಿ ಸಾಕಾಗಿರುತ್ತೆ. ಈ ಥರದ ಸಂಬಂಧಗಳು, ರಿಲೇಷನ್ಶಿಪ್ಗಳು ಜಾಸ್ತಿ ವರ್ಷ ಇರೋದಿಲ್ಲ. ಆದ್ದರಿಂದ ಸಾತ್ವಿಕ ಗುಣ ಜಾಸ್ತಿ ಮಾಡ್ಕೋಬೇಕು ಅಂತ ಹೇಳಿದ್ರೆ ಯೋಗ, ಧ್ಯಾನ, ಮೆಡಿಟೇಷನ್
ಇದು ತುಂಬಾ ಒಳ್ಳೆಯದು. ಯಾರೆಲ್ಲ ಮಾಡ್ತಿಲ್ಲ ಇದು ಸ್ಟಾರ್ಟ್ ಮಾಡಿ. ಎರಡನೇದು, ದಿನ 3/4 ಗಂಟೆ ಬ್ರಿಸ್ಕ್ ವಾಕ್ ಮಾಡಿ. ನಿಮ್ಮ ಜೀವನ ಶೈಲಿ ಬದಲಾವಣೆ ಮಾಡ್ಕೊಳ್ಳೇಬೇಕಾಗತ್ತೆ. ಯಾಕಂತ ಹೇಳಿದ್ರೆ ಇಷ್ಟು ವರ್ಷ ಏನು ನೀವು ಮಾಡಿದ್ದೀರಾ ಎಲ್ಲ ಸರಿ, ಈ ಕ್ಷಣದಿಂದನೇ ನಿಮ್ಮದೆಲ್ಲ ಕಿರಿಕಿರಿ, ಟೆನ್ಷನ್ನು, ಸ್ಟ್ರೆಸ್ಸು ಎಲ್ಲದು, ಜಾಯಿಂಟ್ ಫ್ಯಾಮಿಲಿಯಲ್ಲಿರೋ ಸ್ಟ್ರೆಸ್ಸು, ಫೈನಾನ್ಷಿಯಲ್ ಸ್ಟ್ರೆಸ್ ಎಲ್ಲ ನಿಮ್ಮ ಡಸ್ಟ್ಬಿನಲ್ಲಿ ಹಾಕಿ ಮನೆ ಒಳಗಡೆ ಬಂದುಬಿಡಿ. ಈ ಪ್ರಾಬ್ಲಮ್ ಇವತ್ತಿಂದ ನೀವು ಸರಿ ಮಾಡಿಕೊಂಡ್ರೆ ಪ್ರತಿಯೊಂದು ಕೂಡ ಸರಿಯಾಗ್ತಾ ಬರುತ್ತೆ. ಚೇಂಜೇ ಆಗಲ್ಲ, ಬದಲೇ ಆಗಲ್ಲ. ನಾನು ಹಿಂಗೆ ಇರ್ತೀನಿ, ನಾನು ಹಿಂಗೆ ಜೀವನ ಮಾಡ್ತೀನಿ ಅನ್ನೋದಾದರೆ ಯಾರ ಕೈಯಲ್ಲೂ ಏನೂ ಮಾಡ್ಲಿಕ್ಕೆ ಬರೋದಿಲ್ಲ. ನೀರು ಎಷ್ಟು ಹರಿತಾ ಇರಬೇಕೋ ಅಷ್ಟು ನೀರು ಅಷ್ಟೇ ಫ್ರೆಶ್ ಆಗಿರುತ್ತೆ. ನೀರು ನಿಂತ್ಕೊಂಡ್ರೆ ಕೊಳ್ತೋಗ್ತಾ ಹೋಗುತ್ತೆ, ಹುಳ ಆಗ್ತಾ ಹೋಗುತ್ತೆ. ಹಾಗೆ ಸಂಬಂಧಗಳಲ್ಲೂ ಬದಲಾವಣೆ ತುಂಬ ಇಂಪಾರ್ಟೆಂಟ್. ನೀವು ಬದಲೇ ಆಗಲ್ಲ, ಹಿಂಗೆ ಇರ್ತೀರ, ಬರೀ ಕಿರಿಕಿರಿ. ನಿಮ್ಮ ಅಮ್ಮ ಹಿಂಗೆ ಮಾಡಿದ್ಲು, ನಿಮ್ಮ ಅಪ್ಪ ಹಿಂಗೆ ಮಾಡ್ದ, ಬರೀ ಬ್ಲೇಮ್ ಮಾಡಿಕೊಂಡು ಗಂಡನ ಕಿರಿಕಿರಿ ಕೊಡುವಂಥದ್ದಾಗಲಿ, ಹೆಂಡತಿಗೆ ಗಂಡ ಕಿರಿಕಿರಿ ಕೊಡುವಂಥದ್ದಾಗಲಿ, ಇದೆಲ್ಲ ಮಾಡ್ತಾ ಹೋದಂಗೂ ಸಂಬಂಧಗಳು ಹಾಳಾಗ್ತಾ ಹೋಗುತ್ತೆ. ರೀಸೆಂಟಾಗಿ ಒಂದು ಮದುವೆಗೆ ಹೋಗಿದ್ವಿ 8 ತಿಂಗಳಿಂದ. ಭಾರೀ ಲಕ್ಸುರಿ ಮದುವೆ ಮಾಡಿಕೊಟ್ರು. ಬರೀ 8ರಿಂದ 9 ತಿಂಗಳಲ್ಲಿ ಹುಡುಗ ಹುಡುಗಿ ಸಪ್ರೇಟ್ ಆಗಿರೋವಂಥದ್ದು. ಎಲ್ಲರನ್ನೂ ಕರೆಸಿ ಆಶೀರ್ವಾದ ಮಾಡಿ ಮದುವೆ ಮಾಡ್ಕೊಂಡಿರ್ತೀರ. ಬಟ್ ಈಗ ಯಾರೂ ಇಲ್ಲಲ್ಲ, ನೀವು ಬಿಟ್ಟು ಹೋಗ್ಬೇಕಾದ್ರೆ ನೀವು ಇಬ್ಬರೇ. ಈಗ ತಂದೆ ತಾಯಿನೂ ನೆನಪಿಗೆ ಬರಲ್ಲ, ಬಂದಿರೋ ಜನಗಳು, ಆಶೀರ್ವಾದ ಮಾಡಿರೋ ಜನಗಳು ನೆನಪಿಗೆ ಬರಲ್ಲ, ಸಂಬಂಧಿಕರುಗಳು ನೆನಪಿಗೆ ಬರಲ್ಲ. ಸೊ ಇದು ಇತ್ತೀಚೆಗೆ ಜಾಸ್ತಿ ಆಗ್ತಿರೋದು. ಯಾಕೆಂತ ಹೇಳಿದ್ರೆ ವೆಸ್ಟರ್ನೈಸೇಷನ್ ಆಗ್ತಾಯಿದೆ, ತಾಳ್ಮೆ ಇಲ್ಲ, ಅಹಂಕಾರ ಜಾಸ್ತಿ ಆಗ್ತಾಯಿದೆ. ಮತ್ತು ಓದಿನ ಅಹಂಕಾರ, ದುಡ್ಡಿನ ಅಹಂಕಾರ ಸಿಕ್ಕಾಪಟ್ಟೆ ಇರೋದರಿಂದ ಇವೆಲ್ಲವೂ ಹೆಚ್ಚಾಗ್ತದವೆ. ಇದನ್ನು ನಮ್ಮ ಭಾರತೀಯ ಸಂಸ್ಕೃತಿ ಪರಂಪರೆ ಎಲ್ಲಿ ಹೋಗ್ತದೆ ಅನ್ನೋದ್ರ ಬಗ್ಗೆ ನಾವು ಇದ್ರ ಬಗ್ಗೆ ಭಾರಿ ಹುಷಾರಾಗಿ ಯೋಚನೆ ಮಾಡಿ, ತಂದೆ ತಾಯಿಗೆ ರೆಸ್ಪೆಕ್ಟ್ ಕೊಡ್ಕೊಂಡು, ತಂದೆ ಯಾವಾಗ ಮದುವೆ ಮಾಡಿ ಕೊಟ್ಟಿರ್ತಾನೆ ಅಂಥವರ ಮರ್ಯಾದೆನ ಉಳಿಸ್ಕೊಂಡು ನೀವು ಬದುಕಿ ಬಾಳಬೇಕಾಗಿರೋವಂಥದ್ದು ಭಾರಿ ಇಂಪಾರ್ಟೆಂಟ್ ಇದೆ. ಎಲ್ಲದಕ್ಕೂ ಕೂಡ ಪರಿಹಾರ ಇದೆ. ನಿಮ್ಮ ಹತ್ತಿರದ ಫ್ಯಾಮಿಲಿ ಡಾಕ್ಟರ್ ಆಗಿರ್ಬೋದು ಅಥವಾ ಸೈಕ್ಯಾಟ್ರಿಸ್ಟ್ ಆಗಿರ್ಬೋದು, ಅವ್ರಗಳ ಹತ್ರ ಕೂತ್ಕೊಂಡು ಡಿಸ್ಕಷನ್ ಮಾಡೋದು ತುಂಬ ಇಂಪಾರ್ಟೆಂಟು. ಗಂಡ ಹೆಂಡತಿ ಮಧ್ಯದಲ್ಲಿರೋ ದಾಂಪತ್ಯ ಜೀವನದಲ್ಲಿರೋ ಸಮಸ್ಯೆನ ಸರಿ ಮಾಡ್ಕೊಳೋದು ತುಂಬ ಅಗತ್ಯ ಇದೆ. ಇಲ್ಲಾಂತ ಹೇಳಿದ್ರೆ ನಿಮ್ಮಿಬ್ಬರ ಮಧ್ಯದಲ್ಲಿ ಮಕ್ಕಳು ಖಂಡಿತವಾಗ್ಲೂ ಹಾಳಾಗ್ತಾರೆ. ಸಮಸ್ಯೆ ಪರಿಹಾರ ಏನೂ ಸಿಗೋದಿಲ್ಲ. ಕೊನೆಗೆ ನೀವಿಷ್ಟೇ ಹಾಳಾಗೋದಲ್ದ್ರೆ ನಿಮ್ಮ ಫ್ಯಾಮಿಲಿಗಳು ಕೂಡ ಸಂಬಂಧಗಳನ್ನ ಜೊತೆಗೆ ಒದ್ದಾಡಿ ಕಿರಿಕಿರಿ ಮಾಡಿಕೊಂಡು ಅವರು ಕೂಡ ಮಾನಸಿಕವಾಗಿ ನೊಂದ್ಕೊಳ್ತಾರೆ. ಆದ್ದರಿಂದ ಇವೆಲ್ಲ ಹುಷಾರಾಗಿರಿ, ಸರಿ ಮಾಡ್ಕೊಳ್ಳಿ.